ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವಾದಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಭಾಗವತದ 3ನೇ ಸ್ಕಂದದ 5ನೇ ಅಧ್ಯಾಯದ 3ನೇ ಶ್ಲೋಕ ನಾವೀಗ ನೋಡಬೇಕಾದದ್ದು. ಕೆಲವು ಬಾರಿ ಸಾತ್ವಿಕ ಜನರು ಕೂಡ ದಾರಿ ತಪ್ಪುವ ಸಾಧ್ಯತೆ ಇದೆ. ಅವರು ಭಗವಂತನಿಗೆ ವಿಮುಖರಾಗಿ ಬಿಡ್ತಾರೆ. ಸದ್ಗುರುಗಳ ಉಪದೇಶ ಅವರಿಗೆ ಸಿಕ್ಕಿದ್ರೆ ಹಾಗೆ ಆಗ್ತಿರ್ಲಿಕ್ಕಿಲ್ಲ. ಆದರೆ ಮತ್ಯಾವುದೋ ಕಾರಣದಿಂದ ಅವರಿಗೆ ಯೋಗ್ಯ ಗುರುವಿನ ಉಪದೇಶ ಸಿಗೋದಿಲ್ಲ. ಕೆಲವು ಬಾರಿ ಸಿಕ್ಕರೂ ಕೂಡ ಪ್ರಾಚೀನ ಕರ್ಮದ ಕಾರಣದಿಂದ ಆ ಗುರುಪದೇಶ ಫಲ ಕೊಡೋದಿಲ್ಲ. ಕಲಿಕಾಲದಂಥ ಕಾಲಬಲನೂ ಕೂಡ ಅದಕ್ಕೆ ಕಾರಣ ಆಗಿರಬಹುದು. ಹೀಗವರು ಭಗವಂತನಿಗೆ ವಿಮುಖರಾಗಿ ಅಧರ್ಮ ಮಾರ್ಗದಲ್ಲಿ ತೊಡಗುತ್ತಾರೆ. ಹಾಗೆ ದುಃಖ ಅನುಭವಿಸಬೇಕಾದ ಪ್ರಸಂಗ ಬರ್ತದೆ. ಇಂಥವರ ಉದ್ಧಾರಕ್ಕಾಗಿಯೇ ಇಂಥವರ ದುಃಖ ಪರಿಹಾರಕ್ಕಾಗಿ, ಅವರ ಸುಖ ಪ್ರಾಪ್ತಿಗಾಗಿ ತಮ್ಮಂಥ ಮೈತ್ರೇಯರಂಥ ಹರಿಭಕ್ತರು ಈ ಜಗತ್ತಿನಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಒಂದು ಅನುಗ್ರಹ ಅಂಥ ವಂಚಿತರಾದ ಅದೃಷ್ಟಹೀನ ಸಾಧಕರಿಗೆ ಆಗ್ತದೆ. ಹಾಗೆ ನೀವು ಕೂಡ ಇಲ್ಲಿ ನನಗೆ ಉಪದೇಶ ಮಾಡಬೇಕು ಅಂತ ವಿದುರ ಆ ಮೈತ್ರೇಯರನ್ನ ಕೇಳ್ತಾ ಇದ್ದಾನೆ. ಇದಕ್ಕೆ ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದು ನೋಡೋಣ. ಸ್ವತಃ ಜ್ಞಾನಾಭಾವಾತ್, ಈ ಕೆಲವು ಜನರಿಗೆ ಸ್ವತಃ ಜ್ಞಾನ ಇಲ್ಲ, ಅಥವಾ ಬೋಧಕ ಪುರುಷ ಅವರಿಗೆ ಸಿಗಲಿಕ್ಕಿಲ್ಲ, ಗುರು ಸಿಗಲಿಕ್ಕಿಲ್ಲ. ಆ ಕಾರಣದಿಂದ ಕೃಷ್ಣನಿಂದ ವಿಮುಖರಾಗ್ತಾರೆ. ಅಯೋಗ್ಯರು ಅಂತ ಏನಲ್ಲ, ಸಾಧಕರೇ, ಸಜ್ಜನರೇ, ಆದರೆ ಸಿಕ್ತಿಲ್ಲ. ಅವರಿಗೆ ತತ್ವಜ್ಞಾನ ಸಿಗ್ತಿಲ್ಲ ಅಷ್ಟೆ. ಇಹ ಅಂದರೆ ಕರ್ಮಭುವಿ ಅಂತ ಅರ್ಥ ಬರೆದಿದ್ದಾರೆ ವಿಜಯಧ್ವಜರು. ದೈವಾತ್ ಅಂದರೆ ಪ್ರಾಚೀನ ಕರ್ಮದ ಕಾರಣದಿಂದ ಅಂತ ಅರ್ಥ ಬರೀತಾರೆ ಅದಕ್ಕೆ ಯಾದವಾರ್ಯರು. ಇಹ ಅಂದರೆ ಕರ್ಮಭೂವಿ ಅನ್ನೋ ಅರ್ಥವನ್ನು ಯಾದವಾರ್ಯರು ಕೂಡ ಬರೆದಿದ್ದಾರೆ. ಜನಾರ್ದನಸ್ಯ ಭೂತಾನಿ ಅಂದರೆ ಜನಾರ್ದನನ ಸೇವಕರಾದಂಥ ಭೂತರು ಅಂದರೆ ಜೀವರು. ಜನಾರ್ದನನ ಜೀವರು ಅಂದರೆ ಜನಾರ್ದನನ ಭಕ್ತರಾದ, ಅವನ ಭೃತ್ಯರೂ ಆದ ಜ್ಞಾನಿಗಳಾದಂಥ ತಮ್ಮಂಥ ವ್ಯಕ್ತಿಗಳು ಅಂತತ್ರ ತಾತ್ಪರ್ಯ. ವಿಷ್ಣು ತೀರ್ಥರು ಕೂಡ ಈ ಶ್ಲೋಕವನ್ನು ವ್ಯಾಖ್ಯಾನಿಸಿದ್ದಾರೆ. ಇದು ಮಹತ್ ಸಮಾಗಮ ಪ್ರಕರಣ ಅಂತ 104ನೇ ಶ್ಲೋಕ ಅವರ ವ್ಯಾಖ್ಯಾನದಲ್ಲಿ. ಏವಂ ಉಪದೇಶಕಾನಾಂ ಮಹತಾಂ ಸಮಾಗಮಾಭಾವೇ ಬಾಧಕಂ ಭವತು ಉಪಪಾದ್ಯ ಅಧುನಾ ತತ್ ಸಮಾಗಮೋಪಿ ದೈವವಶಾದೇವ ಭವತಿ ಇತ್ಯಾಹ. ದೊಡ್ಡ ಯೋಗ್ಯತೆ ಇರುವಂಥ ಗುರುಗಳು ಸಿಗದೇ ಇರಲಿಕ್ಕೆ ಏನು ಕಾರಣ? ಅದೇ ನಮ್ಮ ಪ್ರಾಚೀನ ಕರ್ಮವೇ ಕಾರಣ. ಅವರು ಸಿಗಲಿಕ್ಕಾದರೂ ಏನು ಕಾರಣ? ಭಗವಂತನ ಅನುಗ್ರಹವೇ ಕಾರಣ. ಜನಾರ್ದನಸ್ಯ ಭೂತಾನಿ ಅಂದರೆ ಜನಾರ್ದನಸ್ಯ ದಾಸಭೂತಾನಿ, ಜನಾರ್ದನನ ದಾಸರಾಗಿರುವಂಥ ಜೀವರು. ಭವ್ಯಾನಿ ಮಂಗಲಕರಾಣಿ, ಭೂತಗಳು ಅಂದರೆ ಪರಮ ಭಾಗವತ ರೂಪಗಳು ಅಂಥ ಜೀವರು ಇಹ ಭಾರತ ಖಂಡೇ ಸಂಚಾರ ಮಾಡ್ತಾರೆ ಅಂತ ಅರ್ಥವನ್ನು ವಿಷ್ಣು ತೀರ್ಥರು ಅಲ್ಲಿ ವರ್ಣಿಸ್ತಾರೆ. ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾರೆ, ಆದರೆ ದೈವವಶಾತ್ ಅಂಥ ಒಬ್ಬ ಅದೃಷ್ಟಹೀನ ಮನುಷ್ಯ ಕಷ್ಟಪಡ್ತಿದ್ದಾಗ ಅವನಿಗೆ ಇಂಥ ಒಬ್ಬ ಗುರು ಸಿಗ್ತಾನೆ. ಅವನು ಏನು ಉಪದೇಶ ಮಾಡಬೇಕೋ ಅದೆಲ್ಲವನ್ನು ಉಪದೇಶಿಸ್ತಾನೆ. ಪ್ರಾಚೀನ ಕರ್ಮ ಪ್ರತಿಬಂಧಕ ಆಗಿರುವಷ್ಟು ಹೊತ್ತು ಅಂಥ ಗುರು ಸಿಗೋದಿಲ್ಲ. ಆ ಪ್ರಾಚೀನ ಕರ್ಮ ಹೋಗುವ, ಕ್ಷೀಣಿಸುವ, ಸವೆಯುವ ಕಾಲ ಬಂದಾಗ ಅಥವಾ ಸವೆದು ಹೋದ ಮೇಲೆ ಆ ಗುರುವಿನ ಸಮಾಗಮ ಆಗ್ತದೆ. ಅದರ ಉಪದೇಶದಿಂದ, ಆ ಗುರುವಿನ ಉಪದೇಶದಿಂದ ಅಲ್ಲಿಯವರೆಗೂ ಅಧ್ಯಾತ್ಮದಿಂದ ವಿಮುಖರಾದವರು
ಆಗ ಅಧ್ಯಾತ್ಮದ ಮಾರ್ಗದಲ್ಲಿ ಕಾಲಿಡ್ತಾರೆ, ತಮ್ಮ ಸಾಧನೆಯನ್ನು ಮುಂದುವರಿಸ್ತಾರೆ. ಇದಿಷ್ಟು ವಿಷ್ಣುತೀರ್ಥರ ವ್ಯಾಖ್ಯಾನ. ಇದಕ್ಕೆ ವೀರರಾಘವರ, ಶ್ರೀಧರರ ಮತ್ತು ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ವಿಶೇಷ ಏನು ಕಾಣೋದಿಲ್ಲ. ಅಲ್ಲಿಗೆ ಈ 5ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.